ಅಪರ್ಣ ಅವರೇ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಗೆ ಎಷ್ಟು ನೋವು ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ಇಂಥ ಸಮಯದಲ್ಲಿ ಸಮಾಧಾನ ಹೇಳೋದು ಅಷ್ಟು ಸುಲಭ ಅಲ್ಲ. ಬಟ್ ನಿಮ್ಮ ಸ್ನೇಹಿತೆಯಾಗಿ, ನಿಮ್ಮ ವೆಲ್ ವಿಷರ್ ಆಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಮನೇಲಿ ಮಕ್ಕಳಿದ್ದಾರೆ, ಅವ್ರ ಸ್ಕೂಲಿಗೆ ಹೋಗ್ಬೇಕು, ಮನೆ ನಡಿಬೇಕು. ಏನೇ ಆದರೂ ಕೆಲವೊಂದಷ್ಟನ್ನ ನಾವು ಬಿಡೋದಕ್ಕಂತೂ ಆಗಲ್ಲ. ಜವಾಬ್ದಾರಿ ಅನ್ನೋ ಬ್ಯಾಗೇಜು ನಮ್ಮ ಹೆಗ್ಲಿಗಿದ್ದೇ ಇರುತ್ತೆ. ನೀವು ಈ ರೀತಿ ವೀಕ್ ಆಗಿ ಕೂತ್ರೆ ಅದನ್ನು ಯಾರು ನಿಭಾಯಿಸ್ತಾರೆ? ಪ್ಲೀಸ್ ಮಕ್ಕಳ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ನನಗೆ ಅರ್ಥ ಆಗುತ್ತೆ ಭೂಮಿಕಾ, ಆದರೆ ಏನು ಮಾಡಬೇಕು ಅಂತ ದಿಕ್ಕೇ ತೋಚ್ತಿಲ್ಲ ನನಗೆ. ಅಪ್ಪಣ್ಣ ಅವರೇ, ನನಗೆ ಅರ್ಥ ಆಗುತ್ತೆ. ನಿಮಗಷ್ಟೇ ಅಲ್ಲ, ನಮಗೂ ಇದು ತುಂಬ ಶಾಕಿಂಗ್ ಆಗಿದೆ. ನಾವು ತುಂಬ ಗಟ್ಟಿ ಅಂತ ಅನ್ಕೊಳ್ತೀವಿ, ಆದರೆ ಇಂಥ ಸಿಚುವೇಶನು ನಮಗೆ ಕಂಗಾಲ್ ಮಾಡಿಬಿಡುತ್ತೆ. ಆದರೆ ಇಂಥ ಸಿಚುವೇಶನ್ಲಿ ನಮಗೆ ನಾವು ಏನೋ ಒಂದು ಸಮಾಧಾನ ಹೇಳ್ಕೊಂಡು ಧೈರ್ಯ ತರಬೇಕು. ನೀವು ಧೈರ್ಯವಾಗಿರಿ. ನೋಡಿ, ನೀವು ನಿಮ್ಮ ಗಮನನ ಮಕ್ಕಳ ಕಡೆಗೆ ಡೈವರ್ಟ್ ಮಾಡಿ. ಆನಂದ್ ಅವ್ರು ನೋಡ್ಕೊಳಕ್ ನಾನಿದ್ದೀನಿ, ಗೌತಮ್ ಅವರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ನಾವೆಲ್ಲರೂ ಇದ್ದೀವಿ. ನೀವು ಮಕ್ಕಳು ನೋಡ್ಕೊಳ್ಳಿ, ಅಷ್ಟು ಸಾಕು. ನೀನು ಹೇಳೋದೆಲ್ಲ ನಂಗೆ ಅರ್ಥ ಆಗುತ್ತೆ ಭೂಮಿಕಾ. ನೀವೆಲ್ಲ ನಮ್ಗಿದ್ದೀರಾ, ನಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನಮ್ಮ ಬೆನ್ನಿಗೆ ನಿಂತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ಅದು ನನ್ನ ಮನ್ಸಿಗೆ ಅರ್ಥ ಆಗ್ತಿಲ್ಲ, ಅದರಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ. ಏನೇನೋ ಯೋಚನೆಗಳು ಬರ್ತಿದೆ. ಈಗ ನನ್ಗನ್ಸ್ತಿದೆ, ನಾನು ಆನಂದ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಈಗ ಗೊತ್ತಾಗ್ತಿದೆ ನನಗೆ. ಪಾಪ ಆನಂದ್, ನಾನು ಎಷ್ಟು ಸರಿ ಅವನ ಜೊತೆ ಜಗಳ ಮಾಡಿದ್ದೀನಿ ಗೊತ್ತಾ. ಅವ್ರ ಮೇಲೆ ಓವರ್ ಪೊಸೆಸಿವ್ ಆಗಿಬಿಡ್ತಿದ್ದೆ. ಆದರೂ ಅದು ಒಂಥರ ಪ್ರೀತಿನೇ, ಏನೋ ಖುಷಿ ಸಿಗೋದು. ಸಿಲ್ಲಿಯಾಗಿ ಬಿಹೇವ್ ಮಾಡ್ತಿದ್ದೆ, ಮನೆಯಿಂದ ಆಚೆನೂ ಹಾಕಿದ್ದೀನಿ. ಆದರೆ ಒಂದಿನಕ್ಕೂ ಅದನ್ನು ಅವ್ನು ದೊಡ್ಡದು ಮಾಡ್ತಿರ್ಲಿಲ್ಲ. ನನ್ನ ಬಗ್ಗೆ ತಾನೇ ತಮಾಷೆ ಮಾಡಿಕೊಂಡು ಮರ್ತು ಬಿಡೋನು. ಅಷ್ಟೊಂದು ಮಾತಾಡ್ತಿದ್ದ, ಎಲ್ಲರೂ ತಮಾಷೆ ಮಾಡಿಕೊಂಡು ಎಲ್ಲರ ಹತ್ರ ನಕ್ಕೊಂಡು ರೇಗಿಸ್ಕೊಂಡಿದ್ದ. ಈಗ ಜಗಳ ಆಡೋದಿರಲಿ, ಮಾತೇ ಇಲ್ವಲ್ಲ, ಯಾವುದಕ್ಕೂ ರೆಸ್ಪಾಂಡ್ ಇಲ್ಲ. ಅವನ ಸ್ಥಿತಿಯನ್ನು ನೋಡೋಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಪ್ಲೀಸ್ ಅಪ್ಪಣ್ಣವರೇ, ನೀವು ಈ ರೀತಿ ಅಳ್ಬೇಡಿ. ನೋಡಿ, ಈ ನೋವಲ್ಲಿ ನೀವು ಒಬ್ಬರೇ ಇಲ್ಲ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ನಿಮ್ಮ ನೋವು ನಮ್ಮ ನೋವು, ನಾವೆಲ್ಲರೂ ಇದರಿಂದ ಸೇರಿ ಆಚೆ ಬರೋಣ. ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ.